ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗಲ್ಲಿ ನಮ್ಮ ಹಾಗೂ ನನ್ನ ಮಗಳ 11 ತಿಂಗಳ ಮಗಳ ನೈಟ್ ಡಿನ್ನರ್ನ ರೆಸಿಪಿನ ತೋರಿಸ್ತಾ ಇದ್ದೀನಿ. ನನಗೊಂದು ಕುಕ್ಕರ್ ಕೂಡ ಬೇಕಾಗಿತ್ತು. ಇವತ್ತು ಮಾರ್ಕೆಟ್ಗೆ ಹೋಗಿದ್ವಿ. 2 ಲೀಟ್ರ್ ಕುಕ್ಕರ್ನ ತೊಗೊಂಡೆ. ಬಟರ್ಫ್ಲೈ ಕಂಪ್ನಿದು ಹೆವಿ ಆಗಿದೆ, ತುಂಬ ಚೆನ್ನಾಗಿದೆ. ನನಗೆ ಈ ಶೇಪಲ್ಲಿ ಬೇಕಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡೆ. ಇದಕ್ಕಿಂತ ಮೊದಲು ನನ್ನ ಹತ್ರ ಒಂದು ಕುಕ್ಕರ್ ಕೂಡ ಇದೆ, ಬಟ್ ಅದು ಅಲ್ಯೂಮಿನಿಯಂ ಪಾತ್ರೆ ಬಳಸಬಾರ್ದು ಅಂತ ಇದ್ದಾರಲ್ಲ, ಹಾಗಾಗಿ ನಾನು ಸ್ಟೀಲ್ದೇ ಆಯ್ಕೆ ಮಾಡಿದೆ. ಸೊ ಇದನ್ನು ತಗೊಂಡೆ. ಹಾಗೆ ನನ್ನ ಮಗಳಿಗೆ ಚಿಕ್ಕದಾಗಿ ಏನಾದರೂ ಮಾಡೋದಕ್ಕೆ ಚಿಕ್ಕದೊಂದು ಕಾಪರ್ ಕೋಟಿಂಗ್ ಇರೋ ಒಂದು ಪಾತ್ರೆ ಕೂಡ ತೊಗೊಂಡೆ. ಬಟರ್ಫ್ಲೈ ಕಂಪನಿದು 5 ಇಯರ್ಸ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ನೋಡಿ, ತುಂಬಾ ಚೆನ್ನಾಗಿದೆ. ಇದೊಂದು ಚಿಕ್ಕದೊಂದು ಪಾತ್ರೆ ಕೂಡ ತೊಗೊಂಡೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಮನೇಲಿ ಹೆಣ್ಮಕ್ಳಿಗೆ ಮನೇಲಿ ಏನಾದರೂ ಹೊಸದೊಂದು ಪಾತ್ರೆ ಏನಾದರೂ ತೊಗೊಂಬಂದರೆ ಎಷ್ಟೊಂದು ಖುಷಿ ಆಗುತ್ತಲ್ಲ, ನನಗೂ ಕೂಡ ಹಾಗೆ ಆಗಿತ್ತು. ಈಗ ನನ್ನ ಮಗಳ ನೈಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ರಾಗಿ ಸರಿನ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಪಾಲಕ್ ಪೇಸ್ಟ್ ಬೇಕಾಗಿತ್ತು. ಪಾಲಕ್ ಪೇಸ್ಟ್ ನನ್ನ ಹತ್ರ ಖಾಲಿಯಾಗಿತ್ತು. ಪಾಲಕ್ ಪೇಸ್ಟ್ನ ನಾನು ಮೊದಲೇ ಮಾಡಿಟ್ಕೊತೀನಿ, ಒಂದು 2-3 ಸಲ ಬಳಸೋದಕ್ಕೆ ಆಗಲಿ ಅಂತ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ. ಇವತ್ತು ಅದು ಖಾಲಿಯಾಗಿತ್ತು, ಅದು ಕೂಡ ತೋರಿಸ್ತಾ ಇದ್ದೀನಿ. 1 ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಕೂಡ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಗಲೀಜಿದೆ. 1 or 2 ಟೈಮ್ಸ್ ಅಂತ ತೊಳ್ಕೊತಿದ್ದೀನಿ ನಾನು. ಮೆತ್ತಗಾದ ತಕ್ಷಣ ಅದನ್ನು ಒಂದು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದು ತಣ್ಣಗಾದ್ಮೇಲೆ ಕುಕ್ಕರಲ್ಲಿ ಮಿಕ್ಸಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ಒಂದು 2-3 ಸಲ ಆಗುವಷ್ಟು ಆಗುತ್ತೆ ನನ್ನ ಮಗಳಿಗೆ. ರಾಗಿ ಸರಿಗೆ ಒಂದೊಂದು ದಿನ ಒಂದೊಂದು ಥರ ಹಾಕ್ತೀನಿ ನಾನು. ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ರಾಗಿ ಸರಿ ಇಷ್ಟೇ ಇದೆ. ಈ ರೆಸಿಪಿ ಬೇಕಾದರೆ ನಾನು ಇನ್ನೊಂದ್ಸಲ ಈಗ ನೆಕ್ಸ್ಟು ಮಾಡ್ತೀನಿ. ಅದೊಂದು ಸ್ವಲ್ಪ ಇದೆ, ಖಾಲಿ ಆಗ್ತಾಯಿದೆ. ಖಾಲಿ ಆದ ತಕ್ಷಣ ಮಾಡ್ತೀನಲ್ಲ, ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಕೂಡ ಮಾಡ್ತೀನಿ ನಿಮಗೆ. ನನ್ನ ಮಗಳಿಗೆ ಒಂದು ನೈಟ್ ಟೈಮಿಗೆ ಒಂದು 2 ಸ್ಪೂನ್ ಹಾಕ್ಕೊತೀನಿ. 2 ಸ್ಪೂನ್ ಅಂದರೆ ಟೀ ಸ್ಪೂನ್ ಇರ್ತಾವಲ್ಲ, ಆ ಥರ. ಅದು 2 ಸ್ಪೂನ್ ಹಾಕ್ಕೊತೀನಿ. 2 ಸ್ಪೂನ್ ಪಾಲಕ್ ಪೇಸ್ಟ್ ಕೂಡ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಗಂಟಿಲ್ದ ಥರ ಕಲಿಸ್ಕೊತಾ ಇದ್ದೀನಿ. ಗ್ಯಾಸ್ ಮೇಲೆ ಇಡೋದಕ್ಕಿಂತ ಮುಂಚೆನೇ ಈ ಥರ ಗಂಟಿಲ್ದೆ ಈ ಥರ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಇಡ್ತೀನಿ. ಮಧ್ಯ ಕೈ ಆಡ್ತಾ ಇರಬೇಕು. ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ನನ್ನ ಮಗಳಿಗೆ ಉಪ್ಪಿಲ್ಲದೆ ಅಂದರೆ ತಿನ್ನೋದೇ ಇಲ್ಲ. 1 ವರ್ಷದ ಒಳಗೆ ಇರೋ ಮಕ್ಕಳಿಗೆ ಉಪ್ಪು ಹಾಕಬಾರ್ದು ಆ್ಯಕ್ಚುಲಿ. ಆದರೆ ನನ್ನ ಮಗಳು ನಾವು ಊಟ ಮಾಡುವಾಗ ನಮ್ಮ ಊಟನ ಟೇಸ್ಟ್ ಮಾಡೋದ್ರಿಂದ ಈ ಊಟ ಅವಳದ್ದೇನು ಸಪ್ರೇಟಾಗಿ ಮಾಡಿರ್ತೀವಲ್ಲ, ಅದೇನಾದರೂ ಸಪ್ಪೆ ಇದ್ದರೆ ತಿನ್ನೋದಿಲ್ಲ. 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಪ್ಲೀಸ್ ಯಾರು ಉಪ್ಪು ಹಾಕಬೇಡಿ. ನನ್ನ ಮಗಳಿಗೆ ಏನಾಗಿದೆ, ನಾವು ಊಟ ಮಾಡುವಾಗ ನಮ್ಮ ಜೊತೆ ಏನಾದರೂ 1-2 ತುತ್ತು ತಿಂದು ಅದು ಅಭ್ಯಾಸ ಆಗೋಗಿದೆ. ನಮ್ಮ ಊಟ ಉಪ್ಪು ಖಾರ ಎಲ್ಲ ಇರುತ್ತಲ್ಲ, ಅದನ್ನು ಅವಳಿಗೆ ಅದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಬಿಟ್ಟಿದೆ. ಇದನ್ನ ಏನು ಮಾಡಿದರೂ ತಿನ್ನೋದೇ ಇಲ್ಲ. ಇದು ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ತಳ ಹಿಡಿಯುತ್ತೆ. ಒಂದು ಸ್ವಲ್ಪ ಕೈ ಆಡ್ತಾ ಇರಿ, ಇಲ್ಲ ಗಂಟು ಕೂಡ ಆಗುತ್ತೆ. ಗಟ್ಟಿಯಾದ ಬರುವವರೆಗೂ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಬೇಕು ಎಷ್ಟಿಲ್ಲ ಅಂತ. ನನ್ನ ಮಗಳಿಗೆ ಒಂದು 11 ತಿಂಗಳಲ್ವಾ, ಒಂದು ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ ನಾನು ತಿನ್ನೋದಕ್ಕೆ ಅಂತ. ಅವಳಿಗೆ ನಾನು ಕೈಯಲ್ಲೇ ತಿನ್ನಿಸ್ತೀನಿ. ಕೈಗೆ ಎಷ್ಟು ಗಟ್ಟಿ ಬರಬೇಕೋ ಅಷ್ಟು ಮಾಡ್ಕೊತೀನಿ ನಾನು. ಸ್ಪೂನಲ್ಲಾದರೆ ತಿನ್ನಲ್ಲ ನನ್ನ ಮಗಳು. ಈಗ ಮನೆಯಲ್ಲೇ ಮಾಡಿರೋ ಹಸುವಿನ ತುಪ್ಪ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ.
ತುಪ್ಪ ಹಾಕಿರೋ ಬೌಲ್ಗೆ ರಾಗಿ ಸಾರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ. ಇದು ಒಂದೇ ನನ್ನ ಮಗಳು ಇಷ್ಟಪಟ್ಟು ತಿನ್ನೋದು. ಸುಮ್ಮನೆ ತಿಂತಾಳೆ, ಇಲ್ಲಾಂದರೆ ಕಾಡಿಸ್ತಿರ್ತಾಳೆ ಬೇರೆ ಏನಾದರೂ ಮಾಡಿದರೆ. ಇದನ್ನು ಸುಮ್ಮನೆ ತಿಂತಾಳೆ ಅಷ್ಟೇ. ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ, ಸುಮ್ಮನೆ ಇದು ಇವಳಿಗೆ ಇಷ್ಟ ಆಗುತ್ತೆ. ಇದು ನನ್ನ ಮಗಳದು. ಇದೊಂದು ಸ್ವಲ್ಪ ತೆಗೆದಿಡ್ತೀನಿ. ಈಗ ನೆಕ್ಸ್ಟ್ ನಾವೇನು ಮಾಡ್ತೀವಿ, ನಮ್ಮ ನೈಟ್ ಡಿನ್ನರ್ಗೆ ಏನು ಮಾಡ್ಕೊಂಡಿದ್ದೀನಿ ಅದನ್ನೊಂದು ಸ್ವಲ್ಪ ತೋರಿಸ್ತೀನಿ. ಒಂದು ಆಲೂಗಡ್ಡೆ ಸಿಪ್ಪೆ ತೆಗಿತಾ ಇದ್ದೀನಿ. ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟು, ಸ್ವಲ್ಪ ಬೀಟ್ರೂಟು, ಒಂದು ಟೊಮ್ಯಾಟೊ, ಒಂದು ಚಿಕ್ಕ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಬಿಟ್ಟು ತೊಳ್ಕೊಳ್ತಾ ಇದ್ದೀನಿ. ಎಲ್ಲನೂ ತೊಳೆದಿಟ್ಕೊಂಡು ನೀಟಾಗಿ ಹೆಚ್ಕೊಳ್ಬೇಕು. ಬೀಟ್ರೂಟ್ ಅಷ್ಟನ್ನು ಹಾಕಲ್ಲ, ಸ್ವೀಟ್ ಇರುತ್ತಲ್ಲ, ನನಗೆ ಇಷ್ಟ ಆಗಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಕೊತ್ತಂಬರಿ ನನಗೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಮಣ್ಣೆಲ್ಲ ಇರುತ್ತೆ. ತರಕಾರಿ ಎಲ್ಲ ಹೆಚ್ಚೋವರೆಗೂ ನಾನು ಯಾವಾಗಲೂ ಅಷ್ಟೇ ಅಡುಗೆ ಮಾಡುವಾಗ ಫಸ್ಟ್ ಕೊತ್ತಂಬರಿ ಸೊಪ್ಪನ್ನು ನೀರಲ್ಲಿ ಹಾಕಿ ನೆನೆ ಇಟ್ಟಿರ್ತೀನಿ. ತರಕಾರಿ ಅಥವಾ ಏನಾರ ಅಡುಗೆ ಮಾಡುವವರೆಗೂ ಲಾಸ್ಟಿಗೆಲ್ಲ ಆ್ಯಡ್ ಮಾಡೋದು ಕೊತ್ತಂಬರಿನ. ಅಲ್ಲಿವರೆಗೂ ನೆನೆದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು, ಉದ್ದ ಬೇಕಾದರೆ ಉದ್ದ ಮಾಡ್ಕೊಳ್ಬೋದು, ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬೀಟ್ರೂಟ್ನ ಸ್ವಲ್ಪನೇ ತೊಗೊಂಡಿದ್ದೀನಿ. ಸ್ವೀಟ್ ನಮ್ಗೆ ಇಷ್ಟ ಆಗಲ್ಲ, ಸೊ ಅದಕ್ಕೆ. ಒಂದು ಟೊಮ್ಯಾಟೊ, ನೀವು ಗೆಸ್ ಮಾಡಿರ್ಬೋದು ನಾನು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ. ಹೌದು, ಪಲಾವ್ ಮಾಡ್ತಾಯಿದ್ದೀನಿ, ಬಟ್ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ. ಪನ್ನೀರ್ ವೆಜಿಟೇಬಲ್ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಡಿನ್ನರ್ಗೆ ನಾವು ಹೊಟ್ಟೆ ತುಂಬ ತಿಂದು ಮಲ್ಕೊತೀವಿ. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಷ್ಟು ಸಖತ್ತಾಗಿರುತ್ತೆ. ಒಂದು ಸ್ವಲ್ಪ ಚಿಕ್ಕದೊಂದು ಪ್ಲೇಟ್ ತೊಗೊಂಡಿದ್ದೀನಿ, ಸಾಲ್ತಾ ಇಲ್ಲ. ಬಟಾಣಿ ನನಗೆ ಹಸಿದು ಸಿಕ್ಕಿರಲಿಲ್ಲ, ಒಣದನ್ನೇ ನೆನೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಪನ್ನೀರ್ ತೊಗೊಂಡಿದ್ದೀನಿ. ಇದು ನನ್ನಿದ್ದೀನಿ ಪನ್ನೀರ್. ಅದು 200 ಗ್ರಾಮ್ದು ಪ್ಯಾಕೆಟು. ನಾನು ಸ್ವಲ್ಪ ತೊಗೊಂಡು ಸ್ವಲ್ಪ ತೆಗೆದಿಟ್ಟಿರ್ತೀನಿ. ಇಷ್ಟು ವೆಜಿಟೇಬಲ್ಸ್. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನೋಡ್ತಾ ಇರ್ಬೋದು, ಇದು ಅಲ್ಯೂಮಿನಿಯಂ ಕುಕ್ಕರ್. ಎಣ್ಣೆ, ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಕರಿಮೆಣಸು, ಒಂದು ಏಲಕ್ಕಿನ ತೊಗೊಂಡಿದ್ದೀನಿ, ಒಂದೆರಡು ಹೆಸರು ಕರಿಬೇವಿನ ಸೊಪ್ಪು, ಈಗ ಹೆಚ್ಚಿಟ್ಕೊಂಡಿರೋ ಆನಿಯನ್, ಇದನ್ನ ನೀಟಾಗಿ ಗೋಲ್ಡನ್ ಬ್ರೌನ್ ಬರುವಾಗೂ ಬಾಡಿಸ್ತಾ ಇದ್ದೀನಿ. ಪಲಾವ್ ಯಾರಿಗೆ ಮಾಡೋಕ್ಕೆ ಬರಲ್ಲ, ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ, ಎಲ್ಲರೂ ತಿಂದಿರ್ತೀರ. ಈ ಥರ ಒಂದು ಸಲ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಬರುತ್ತೆ.
ಈಗ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ರಸ ಬಿಡುವವರೆಗೂ ಚೆನ್ನಾಗಿ ಬೇಯಲಿ ಒಳಗೆ, ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಈಗ ಎಲ್ಲ ವೆಜಿಟೇಬಲ್ಸ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಪನ್ನೀರ್, ಬಟಾಣಿ, ಬೀಟ್ರೂಟ್, ಕ್ಯಾರೆಟ್ ಮತ್ತು ಪೊಟ್ಯಾಟೊ, ಆಲೂಗಡ್ಡೆ. ಇದು ಒಂದು 2 ನಿಮಿಷ ಚೆನ್ನಾಗಿ ಬೇಯಲಿ ತರಕಾರಿ ಎಲ್ಲ. ನಂತರ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಗ್ಲಾಸನ್ನು ತೊಗೊಂಡು 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ನಮ್ಗೆ ಅಷ್ಟೇ ಸಾಕು ನೈಟ್ ಊಟಕ್ಕೆ. ಅಕ್ಕಿನ ತರಕಾರಿ ಜೊತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ, ಉದುರಾಗಿ ಚೆನ್ನಾಗಿ ಬರುತ್ತೆ. ಇದು ಒಂದು ಅರ್ಧ ನಿಮಿಷ ಹಿಂಗೆ ಬಿಡಿ ಸಾಕು. ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1:2 ವಾಟರ್ ಹಾಕ್ತಾಯಿದ್ದೀನಿ, ನೀರನ್ನ. ತರಕಾರಿ ಒಂದು ಸ್ವಲ್ಪ ಜಾಸ್ತಿ ಇರೋದಕ್ಕೆ ನಮಗೆ ಒಂದು ಸ್ವಲ್ಪ ಮೆತ್ತಗೆ ಬೇಕಂತ ಒಂದು ಅರ್ಧ ಗ್ಲಾಸ್ ಜಾಸ್ತಿನೇ ನೀರು ತೊಗೊತಾ ಇದ್ದೀನಿ. ಅಕ್ಕಿ ಹೆಂಗಿರುತ್ತೆ ಅಂತ ನೋಡ್ಕೊಂಡು, ಅಕ್ಕಿ ಎಷ್ಟು ನೀರು ಹಿಡಿಯುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರದ ಪುಡಿ, ಗುಂಟೂರು ಖಾರದ ಪುಡಿ ಇದು. ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡಿದ್ದೀವಿ ಫಸ್ಟ್, ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಸಲ ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು 2 ವಿಷಿಲ್ ಅಷ್ಟೇ ಕೂಗಿಸ್ಕೊತೀನಿ. ಚೆನ್ನಾಗಿ ಬೆಂದಿರುತ್ತೆ. ನೀವು ಬೇಕಾದರೆ 3 ವಿಷಲ್ ಕೂಗಿಸ್ಕೋಬೋದು. ಓಪನ್ ಮಾಡ್ತಾಯಿದ್ರೆ ಘಮ 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 ಅಂತ ಇರುತ್ತೆ ಸ್ಮೆಲ್ಲಂತೂ. ಈ ಮೇಲ್ಗಡೆ ಸ್ಪೈಸಸ್ ಎಲ್ಲ ಬಂದಿರುತ್ತಲ್ಲ, ಅದು ಮೊದಲೇ ತೆಗೆದುಬಿಡ್ತೀನಿ. ಆಮೇಲೆ ಬಾಯಲ್ಲಿ ಬಂದರೆ ಸುಮ್ಮನೆ ಸ್ಪೈಸಿ ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಗಂಟಿಲ್ಲ, ಏನಿಲ್ಲ. ನೋಡ್ಬೋದು ನೀವು, ನೋಡಿದರೆ ರೆಸಿಪಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಇದು ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಬೇಕಾದರೆ ಇದಕ್ಕೆ ಮೊಸರು ಬಜ್ಜಿ ಕೂಡ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಮೊಸರು ಬಜ್ಜಿ ಯಾರೂ ತಿನ್ನಲ್ಲ, ಸೊ ಹಾಗಾಗಿ ನಾನು ಮೊಸರು ಬಜ್ಜಿ ಮಾಡಲ್ಲ ಪಲಾವ್ ಆ್ಯಕ್ಚುಲಿ ಯಾವಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.